ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಸಂಘರ್ಷ ದಿನ ಕಳೆದಂತೆಲ್ಲ ತೀವ್ರವಾಗ್ತಾನೆ ಹೋಗ್ತಾ ಇದೆ. 5 ದಿನಗಳಾಯಿತು. ಈಗ 5 ದಿನಗಳ ದಾಳಿಯಲ್ಲಿ ಇರಾನ್ನಲ್ಲಿ 224 ಜನ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಜನ, 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಸುಮಾರು 2 ಡಜನ್ ಜನ ಬಲಿಯಾಗಿದ್ದರೆ ಅಲ್ಲೂ 100 ಜನ ಗಾಯಗೊಂಡಿರುವ ವರದಿಗಳು ಇವೆ. ಇರಾನ್ ಬಹುತೇಕ ತನ್ನ ಎಲ್ಲ ದಾಳಿಗಳನ್ನು ಇಸ್ರೇಲ್ನ ನಾಗರಿಕ ಪ್ರದೇಶಗಳ ಮೇಲೆ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ, ಅಥವಾ ಇಸ್ರೇಲ್ಗಿರುವಂತಹ ಪ್ರಾವೀಣ್ಯತೆ, ದಾಳಿ ಮಾಡುವುದಕ್ಕೆ ಸ್ಪಷ್ಟವಾದ ಗುರುತುಗಳನ್ನು ಹಾಕಿಕೊಂಡು ದಾಳಿ ಮಾಡುವ ಶಕ್ತಿ ಅದಕ್ಕಿಲ್ಲ ಅನಿಸುತ್ತೆ. ಹಾಗಾಗಿ ಯಾವುದೋ ಒಂದು ಕಡೆಗೆ ಹೊಡೆದು ಬಿಡೋಣ ಅಂತ ಹೊಡಿತಾ ಇರಬೇಕೇನೋ ಗೊತ್ತಿಲ್ಲ. ವೆರಾಸ್ ಇಸ್ರೇಲ್ನ ದಾಳಿ ಮಾತ್ರ ಈಗಲೂ ಹೆಚ್ಚು ಕಡಿಮೆ ಸ್ಪೆಸಿಫಿಕ್ ಆಗಿ ಮಿಲಿಟರಿ ಮತ್ತು ಎಕನಾಮಿಕ್, ಮಿಲಿಟರಿ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಮತ್ತು ರಾಜಕೀಯ ಸಂಬಂಧಿಸಿದಂತೆಯೇ ಇದ್ದಂಗಿದೆ. ಹೆಚ್ಚು ಕಡಿಮೆ ಎಲ್ಲ ಹೊಡೆತಗಳು ಇಸ್ರೇಲ್ನ ಟೆಲ್ ಅವೀವ್, ಪೆಟಾಟಿಕ್ವಾ, ಹೈಫಾ, ಬ್ನಿಬ್ರಾಕ್ ಈ ಎಲ್ಲ ನಗರಗಳ ಮೇಲೆ ಟೆಹರಾನ್ ತನ್ನ ದಾಳಿಯನ್ನು ಮಾಡ್ತಾಯಿದೆ. ಬಹುತೇಕ ಈಗ ನಾನು ಹೇಳ್ದಂಗೆ ಮನೆಗಳ ಹತ್ತಿರ, ಅಂದರೆ ನಾಗರಿಕ ಜನ ಇರುವಂಥ, ಅಂದರೆ ಜನಸಮುದಾಯ, ಜನ ವಾಸಿಸುವಂಥ ಪ್ರದೇಶಗಳಲ್ಲಿ. ದಾಳಿಗೆ ಇದರಿಂದ ಇಸ್ರೇಲ್ ಕೆರಳಿದ್ದೇನು ಮಾಡಿದೆ, ರಾಜಧಾನಿ ಟೆಹರಾನ್ ಮೇಲೆ ಅಕ್ಷರಶಃ ಬಂಬಾರ್ಡ್ ಮಾಡಾಕ್ಬಿಡ್ತಿದೆ ಹಿಡ್ಕೊಂಡು. ಸುಮಾರು 100 ಜಾಗ ಗುರುತಿಸ್ಕೊಂಡಿದೆ, ಒಂದಾದ್ಮೇಲೆ ಒಂದು ಹೊಡಿತಾ ಇದ್ದಾರೆ. ಇರಾನ್ನ ಹಲವಾರು ಫೈಟರ್ ಜೆಟ್ಗಳು ನಂಬರ್ ಕೊಡ್ತಾರೆ, ಯುದ್ಧದ ಸಮಯದಲ್ಲಿ ಇವರು ನಂಬರ್ ಕೊಡ್ತಾರೆ, ಅವರು ನಂಬರ್ ಕೊಡ್ತಾರೆ. ಮಿಸೈಲ್ಗಳನ್ನು ಲಾಂಚ್ ಮಾಡೋ ಕೇಂದ್ರಗಳು ಮತ್ತು ಮಿಸೈಲ್ಗಳನ್ನು ಸಂಗ್ರಹಿಸಿಡುವಂತಹ ಗೋದಾಮುಗಳು, ಈ ಎಲ್ಲವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಮತ್ತು ತಮ್ಮ ಮೇಲೆ ಬರ್ತಾ ಇರುವಂತಹ ಮಿಸೈಲ್ಸನ್ನು ಅಲ್ಲಲ್ಲಿ ಇಂಟರ್ಸೆಪ್ಟು ಮಾಡ್ಕೋತಿದ್ದಾರೆ, ತಡೀತಿದ್ದಾರೆ. ಆದರೆ ಒಂದು 10 ಮಿಸೈಲ್ ಈಗ ಇಲ್ಲಿವರೆಗೂ ಲೆಕ್ಕಾಚಾರದಲ್ಲಿರೋದು ರಫ್ಲಿ ಅರೌಂಡ್ 10%. ಅಂದರೆ ಇರಾನ್ ಏನಾದರೂ ಒಂದು 400-500 ಮಿಸೈಲನ್ನು ಕಳಿಸ್ಕೊಟ್ಟಿದ್ರೆ ಆ ಕಡೆಯಿಂದ ಅದರೊಂದು 10% ಅಂದರೆ ಅರೌಂಡ್ 40 to 50 ಮಿಸೈಲ್ಸು ಇಸ್ರೇಲನ್ನು ತಲುಪಿರಬಹುದು ಅಂತ ಹೇಳ್ತಿದ್ದಾರೆ. ವೆರಾಸ್ ಇಸ್ರೇಲಿಂದ ಕಡೆಯಿಂದ ಇರಾನ್ಗೆ ಹೋಗುತ್ತಿರುವ ಮಿಸೈಲ್ಗಳಲ್ಲಿ 90% ಟಾರ್ಗೆಟ್ಗೆ ಹೋಗ್ತಾ ಇವೆ ಅಂತ ಹೇಳ್ತಿದ್ದಾರೆ. 80 to 90% ಟಾರ್ಗೆಟ್ ಹೋಗ್ತಾ ಇವೆ ಅಂತ ಹೇಳ್ತಿದ್ದಾರೆ. ದಟ್ ಓನ್ಲಿ ಶೋಸ್ ಏರ್ ಡಿಫೆನ್ಸ್ ಸಿಸ್ಟಮ್ಸು ಎರಡೂ ದೇಶಗಳ ಮಧ್ಯೆ ಯಾವ ಕ್ವಾಲಿಟಿ ಲೆವೆಲಲ್ಲಿ ಇದೆ ಅನ್ನೋದನ್ನು ತೋರಿಸುತ್ತೆ. ಇಸ್ರೇಲಿಂದ ತೀವ್ರ ದಾಳಿಗೆ ಸುಸ್ತಾಗೋಗಿರೋಂಥ ಇರಾನ್ನು ಕದನ ವಿರಾಮ ಸಾಧ್ಯವೇ, ದಯವಿಟ್ಟು ಮಾಡಿಸಿ ಆದರೆ ಅಂತ ಅಮೇರಿಕವನ್ನು ಈಗ ಕೇಳ್ದಂಗೆ ಕಾಣಿಸ್ತಾ ಇದೆ. ನೇರವಾಗಿ ಓಪನ್ ಆಗಿ ಬಹಿರಂಗವಾಗಿ ಬಂದು ಗ್ರೌಂಡಲ್ಲಿ ನಿಂತ್ಕೊಂಡು ಕಂಬಾತ್ಬಿಟ್ಟು ಏನು ಹೇಳಿಲ್ಲ, ಬಟ್ ಆ ರೀತಿಯ ಮಾಹಿತಿಗಳು ಮಾತ್ರ ಬರ್ತಾ ಇದೆ. ಕಾನ್ಫ್ಲಿಕ್ಟಿಂಗ್ಲಿ ಅಂದರೆ ಅದಕ್ಕೆ ವಿರುದ್ಧವಾದ ಮಾಹಿತಿಗಳ ರೀತಿಯಲ್ಲಿ ಅಮೆರಿಕದ ವಾಷಿಂಗ್ಟನ್ನಿಂದಲೂ ಇಸ್ರೇಲ್ನ ಟೆಲ್ ಅವೀವ್ನಿಂದಲೂ ಮಾಹಿತಿ ಬರ್ತಾ ಇದೆ. ನೋ ಕ್ವಶನ್, ಅಂಥದ್ದು ಯಾವುದೂ ಇಲ್ಲ ಅಂತ. ಗೊತ್ತಿಲ್ಲ ಯಾರ್ದು ಏನು ಅಂತ. ಈ ಮುಸ್ಲಿಂ ರಾಷ್ಟ್ರಗಳಾದ ಸೌದಿ, ಕತಾರ್, ಒಮನ್ ಇವ್ರ ಮೂಲಕ ಬಹುಶಃ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದೆ ಒಂದು ಸಂಧಾನವನ್ನು ಮಾಡಿಸ್ಬಿಡೋಣ ಅಂತ. ತನ್ನ ಪರಮಾಣು ಕಾರ್ಯಾಚರಣೆಯನ್ನು 1 ವರ್ಷದವರೆಗೆ ಸ್ಥಗಿತಗೊಳಿಸ್ತೀನಿ ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಗೆ ತನಿಖೆಗೆ ನಾನು ಸಂಪೂರ್ಣ ಪ್ರವೇಶ ಮಾಡೋಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿದೆಯಂತೆ ಇರಾನ್. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಅದೇನೆ. ಇರಾನ್ನ ಜಕ್ಲೀತ್ ನ್ಯೂಕ್ಲಿಯರ್ ಪ್ಲಾಂಟು ನಟಾನ್ಸ್ಗೆ ಹಾನಿಯಾಗಿದೆ ಮೇಲ್ಮೈನಲ್ಲಿ ಅಂತ IAEA ಹೇಳಿದೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೇಳಿದೆ. ಹಾಗಾಗಿ ಅದರ ಹಾನಿ ಎಷ್ಟರ ಮಟ್ಟಿಗೆ ಎಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ ಮುಂದೆ. ಅಂದರೆ ವಿಕಿರಣ ಏನಾದರೂ ಹೊರಸೂಸುತ್ತಾ ಇಲ್ಲವಾ ಗೊತ್ತಿಲ್ಲ, ಅದು ಗುಡ್ಡ ಪ್ರದೇಶ ಬೇರೆ ಅದು, ಹಾಗಾಗಿ ಗೊತ್ತಿಲ್ಲ. ವಿ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಎಸ್, ಈಗ ಕದನ ವಿರಾಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದೇ ಆದರೆ ಕದನ ವಿರಾಮದ ಅಂತ್ಯಕ್ಕೆ ಹೋಗುತ್ತಾ ಅಥವಾ? ಕದನ ವಿರಾಮ ಒಂದು ಕಡೆಯಿಂದ ಆಗಲಿಕ್ಕಿಲ್ಲ, ಇದರಲ್ಲಿ ಎರಡೂ ಕಡೆಯಿಂದ ಆಗಬೇಕು. ಇರಾನ್ನವರು ತನಗೆ ಬೇಕಾದಾಗ ಕದನ ವಿರಾಮ, ಬೇಡದಿದ್ದಾಗ ಕದನ ವಿರಾಮ ಇಲ್ಲ ಅಂತ ಬುರುಡೆ ಬಿಟ್ಟರೆ ಆಗಲ್ಲ. ಅಥವಾ ಇನ್ಯಾರೋ ಇಸ್ರೇಲ್ನವರು ಅಷ್ಟೇ ಅದೇ ಥರ. ಈ ಕದನ ವಿರಾಮಕ್ಕೆ ಆ್ಯಕ್ಚುಲಿ ಇರಾನ್ಗೆ ಜಾಗ ಇತ್ತು. ಕಳೆದ 7-8 ದಿನದ ಹಿಂದೆ ಜಾಗ ಇತ್ತು ಅವ್ರಿಗೆ. ಇಲ್ಲಿ ಪ್ರಾಬ್ಲಮ್ ಬರ್ತಿರೋದು ಭಾಳ ಸಿಂಪಲ್ ಆಗಿದೆ ಪ್ರಾಬ್ಲಮ್. ಇದು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ.
ಇಸ್ರೇಲ್ಗೆ ಪರಮಾಣು ಅಸ್ತ್ರ ಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಮೆರಿಕವೂ ಸೇರಿದಂತೆ ಅವಕ್ಯಾವುಕ್ಕೂ ಇರಾನ್ನಲ್ಲಿ ಪರಮಾಣು ಅಸ್ತ್ರ ಇರಕೂಡದು. ನಂಬರ್ 1. ನಂಬರ್ 2, ಇಸ್ರೇಲ್ದು ವಾದ ಏನು ಅಂದರೆ ಎಟ್ ಎನಿ ಕಾಸ್ಟ್ ಪರಮಾಣು ಅಸ್ತ್ರವೂ ಅಲ್ಲಿರಬಾರದು ಮತ್ತು ಈ ಖಮೇನಿಯ ಆಡಳಿತವೂ ಅಲ್ಲಿ ಇರಕೂಡದು. ಕಾರಣ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸಬೇಕು ಎಂದರೆ ಇರಾನ್ನ ದುಷ್ಟ ಸರ್ಕಾರ ಮತ್ತು ಈ ದುಷ್ಟ ಶಕ್ತಿಯನ್ನು ದಮನ ಮಾಡಬೇಕು ಮತ್ತು ಆ ಮೂಲಕವಷ್ಟೇ ನಾನು ಭವಿಷ್ಯದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಎಂಬುದು ಇಸ್ರೇಲ್ನ ವಾದ. ನಂಬರ್ 3, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಂದರೆ ಉಳಿದ ಎಲ್ಲ ರಾಷ್ಟ್ರಗಳು ಈ ಕಡೆಯಿಂದ ಬಂದಾಗ ಸುಡಾನ್, ಒಮಾನ್, ಖತರ್, ಕುವೈಟ್, UAE, ಸೌದಿ, ಈ ಎಲ್ಲ ದೇಶಗಳೇನಿವೆ, ಪಾರ್ಟ್ಲಿ ಈ ಕಡೆಗೆ ಬಂದಾಗ ಪಾಕಿಸ್ತಾನ್ ಅದೂ ಇದೆ. ಇವರೆಲ್ಲರದ್ದು ಏನಿದೆ ಅಂದರೆ ಬಹುತೇಕ ಆ ರಾಷ್ಟ್ರಗಳಲ್ಲಿ ಇರಾನ್ಗೆ ಪರಮಾಣು ಅಸ್ತ್ರ ಸಿಕ್ಕೋ ಬಗ್ಗೆ ಅವ್ರಿಗೆ ಯಾರಿಗೂ ಇಷ್ಟ ಇದ್ದಂಗಿಲ್ಲ ಅವ್ರಿಗೂ. ಹಾಗಾಗಿ ಇದು ಗೋಜಲಲ್ಲಿದೆ. ಇದು 3 ಭಾಗ. ಇರಾನ್ ಕಡೆ ಏನಿದೆ ಅಂದರೆ ನಾನು ಇದನ್ನು ಪಡೆದೇ ಸಿದ್ಧ, ಪಡೆದರೆ ಈ ಭಾಗದಲ್ಲಿ ನಾನೇ ದೊಡ್ಡಣ್ಣ ಆಗ್ತೀನಿ ಅಂತ ಅದು ಪರಿಭಾವಿಸಿದೆ. ಹಾಗಾಗಿ ಇವ್ರು ಹೇಳ್ತಿರೋದೇನು ಅಮೆರಿಕನ್ಸು ಮತ್ತು ಇಸ್ರೇಲ್ನವ್ರು ಈಗ ಅಂದರೆ ಇಷ್ಟೇ ಆಗಬೇಕಾಗಿರೋದು. ಅಮೆರಿಕ ಹೇಳ್ತಿರೋದು ಪರ್ಟಿಕ್ಯುಲರ್ಲಿ ಪರಮಾಣು ಅಸ್ತ್ರವನ್ನು ಇಸ್ರೇಲ್ ಹೊಂದುವಂತಿಲ್ಲ, ಇರಾನ್. ಅದೇ ರೀತಿ G7 ಕಂಟ್ರಿಗಳೇನು ಕೂತ್ಕೊಂಡಿದ್ರು ಕೆನಡಾನಲ್ಲಿ, ಅವರು ಅದನ್ನೇ ಹೇಳಿಬಿಟ್ಟಿದ್ದಾರೆ ಈಗ. ಎರಡನೇದು, ಇಸ್ರೇಲ್ ಹೇಳ್ತಿದೆ ಖಮೇನಿಯ ಆಡಳಿತ ಮುಗಿಬೇಕಲ್ಲಿ, ಅದು ಅಮೇರಿಕ ಇನ್ನೂ ಹೇಳಿಲ್ಲ. ಹಾಗಾಗಿ ಇದಕ್ಕೆ ಅವ್ರು ಒಪ್ತಾರಾ ಬಿಡ್ತಾರಾ, ವಿ ಹ್ಯಾವ್ ನೋ ಐಡಿಯಾ. ಇದಕ್ಕೆ ಒಪ್ಪಿದರೆ ಪರ್ಮನೆಂಟ್, ಇಸ್ರೇಲ್ ಥರ 1 ವರ್ಷ, 3 ವರ್ಷ, ಅರ್ಧ ವರ್ಷ, ಕಾಲು ವರ್ಷಕ್ಕೆ ಒಪ್ಪಲ್ಲ. ಒಪ್ಪದರೆ ಆಗ ಕದನನೇ ಇರಲ್ಲ, ಇನ್ನು ವಿರಾಮ ಯಾಕಾಗ. ಎಸ್, ಈ ದಾಳಿ ಮುಂದುವರಿಯೋದೇ ಆದರೆ ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಇರುತ್ತಾ ಅಥವಾ ಅಮೆರಿಕಾದ ಮೇಲೂ ಆಗೋ ಸಾಧ್ಯತೆ ಇರುತ್ತಾ ಸರ್? ಅಮೆರಿಕ ಮೇಲೆ ಇರಾನ್ಗೆ ದಾಳಿ ಮಾಡುವಷ್ಟು ತಾಕತ್ತಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಅಮೇರಿಕದ ಕೆಲವು ಆಸ್ತಿಗಳ ಮೇಲೆ ಒಂದು ರೀತಿ ಡೆಸ್ಪರೇಟ್ ಆಗಿ ಏನಾದರೂ ದಾಳಿ ಮಾಡಕ್ಕೆ ಹೋಗಿ ಸಿಕ್ಕಾಕೋಬಹುದೇನೋ. ಲೈಕ್ ಕತಾರಲ್ಲಿ ಅಮೇರಿಕದ ಬೇಸ್ ಇದೆ, ಇಟ್ಸ್ ಎ ಫುಲ್ ಫ್ಲೆಜ್ಡ್ ಬೇಸ್ ಆಲ್ಮೋಸ್ಟ್ ದೊಹಾನ್ಲಿ. ಸೌದಿನಲ್ಲಿ ಬೇಸ್ ಇದೆ ಅಮೇರಿಕನ್ಸ್ದು ಬೇಸ್, ಆಲ್ಮೋಸ್ಟ್ ಒಂದು 6-7 ಸಾವಿರ ಜನ ಇರಬೇಕಲ್ಲಿ ಫೋರ್ಸಲ್ಲಿ ಸೌದಿನಲ್ಲಿ. ಕುವೈಟಲ್ಲಿ ಫುಲ್ ಫ್ಲೆಜ್ಡ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3ರದ್ದು ಬೇಸ್ ಇದೆ. ದೀರ್ಘಕಾಲದ ಹಿಂದೆ ಇರಾಕ್ನ ಸದಾಮ್ ಹುಸೇನ್ ಒಂದು ಮುಂಜಾನೆ ಕಾಪಿ ಕುಡ್ಕೊಂಡು ಹಂಗೇ ವಾಕ್ ಮಾಡ್ಕೊಂಡು ಕುವೈಟ್ ಕಡೆಗೆ ಹೋಗ್ಬಿಟ್ಟ ಆಕ್ಯುಪೈ ಮಾಡೋಕ್ಕೆ. ಆಗ ಅಮೇರಿಕದವರು ಹಾಗೇ ಬೆಳಗ್ಗೆ ಬಂದು ರಾತ್ರಿ ಹೊಡೆದು ವಾಪಸ್ ಕಳಿಸಿದ್ರು ಅವನಿಗೆ. ಹಾಗಾಗಿ ಆ ಕುವೈಟ್ ಈಸ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಬೈ ಅಮೇರಿಕನ್ ಇಂಟ್ರೆಸ್ಟ್ಸು. ಹಾಗಾಗಿ ಕುವೈಟಲ್ಲೂ ಇದೆ ಅವ್ರದ್ದು. ಜೋರ್ಡನ್ನಲ್ಲಿದೆ ಅಮೇರಿಕನ್ ಬೇಸಸ್ಸು. UAEನಲ್ಲಿದೆ ಅಮೇರಿಕನ್ ಬೇಸಸ್ಸು. ಇವುಗಳ ಮೇಲೆ ಯಾವುದಾದ್ರೂ ಒಂದರ ಮೇಲೆ ಅಥವಾ ಯಾವುದಾದ್ರ ಮೇಲೆ ಈ ಇರಾನ್ ಏನಾದರೂ ಕೋಪವನ್ನು ಕೈಗೆ ಕೊಟ್ಕೊಂಡು ಹೋಗಿ ದಾಳಿ ಗೀಳಿ ಮಾಡಿದರೆ ಆಗ ಅಮೇರಿಕ ತನ್ನ ಪ್ರವೇಶವನ್ನು ಪ್ರಕಟ ಮಾಡುತ್ತಾ ಅಂತ ನಂದು ವಾದ, ಅನುಮಾನ. ಗೊತ್ತಿಲ್ಲ, ಐ ಡೋಂಟ್ ನೋ ಏನು ಮಾಡ್ತಾರೋ, ಮಾಡಲಿಕ್ಕಿಲ್ಲ ಅನ್ಸುತ್ತೆ. ಹಾಗಾಗಿ ಅಮೇರಿಕನ ನೇರವಾಗಿ ಯುದ್ಧಕ್ಕೆ ಎಳೆಯುವ ಕೆಲಸವನ್ನು ಇರಾನ್ ಮಾಡಲಿಕ್ಕಿಲ್ಲ ಅನ್ಸತ್ತೆ. ಆದರೆ ಡೆಸ್ಪರೇಟ್ ಆಗಿ ಏನಾದ್ರು ಮಾಡಿಬಿಟ್ರೆ ಗೊತ್ತಿಲ್ಲ. ಎಸ್. ಇನ್ನು ಇಸ್ರೇಲ್ನ ಮೊದಲ ಟಾರ್ಗೆಟ್ ಇರಾನ್ ಟೆಹರಾನ್ ನಗರ. ಈಗಾಗಲೇ ಅನಿಲ ಸಂಗ್ರಹ ಘಟಕವನ್ನು ಇಸ್ರೇಲ್ ಧ್ವಂಸಗೊಳಿಸಿದ್ದು, 2ನೇ ಟಾರ್ಗೆಟ್ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಆಗಿದ್ದಾನೆ. ಖಮೇನಿ ಹತ್ಯೆ ಬಳಿಕವಷ್ಟೇ ಯುದ್ಧಕ್ಕೆ ವಿರಾಮ ಇಡಲಾಗುವುದು ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಗುಡುಗಿದ್ದಾರೆ. ಇನ್ನು ಖಮೇನಿ ಬಂಕರ್ನಲ್ಲಿ ಅವಿತುಕೊಂಡಿದ್ದಾನೆ. ಇತ್ತ ಖಮೇನಿ ಪರಮಾಪ್ತ 4 ದಿನಗಳ ಹಿಂದಷ್ಟೇ ಇರಾನ್ನ ವಾರ್ ಟೈಮ್ ಕಮಾಂಡರ್ ಆಗಿ ಸಾರಥ್ಯ ವಹಿಸಿದಂತಹ ಮೇಜರ್ ಜನರಲ್ ಅಲಿ ಶದ್ಮಾನಿಯನ್ನ ಹೊಡೆದಾಕಲಾಗಿದೆ. ಇಸ್ರೇಲ್ ಹೊಡೆದಾಕಿದೆ. ಇನ್ನು 4 ದಿನದ ಹಿಂದಷ್ಟೇ ಬಲಿಯಾದ ಮೇಜರ್ ಜನರಲ್ ಘೋಲಂ ಅನಿ ರಶೀದ್ ಬಳಿಕ ಶದ್ಮಾನಿ ಅಧಿಕಾರವನ್ನ ತೆಗೆದುಕೊಂಡಿದ್ರು. ಈಗ ಅವನನ್ನು ಮುಗಿಸಾಕಿದ್ದಾರೆ.
ಟಾಪ್ ಮಿಲಿಟರಿ ಕಮಾಂಡರ್ಗಳನ್ನೇ ಹೊಡೆದು ಹಾಕ್ತಾ ಇರೋದು. ನೆಕ್ಸ್ಟ್ ಖಮೇನಿಯನ್ನ ಹತ್ಯೆ ಮಾಡೋದಕ್ಕೆ ಅಮೆರಿಕ ಅಡ್ಡಿ ಬರ್ಬೋದಾ ಸರ್? ಅಡ್ಡಿ ಬರುತ್ತಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಅವ್ರು ಯಾರೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದರೆ ಹೇಳ್ತಿದ್ದೆ ನಿಮಗೆ. ವೈ ಡಸ್ ಇಸ್ರೇಲ್ ಗೆಟ್ಸ್ ಇನ್ ಟು ದಿಸ್ ಈ ಆ್ಯಕ್ಷನ್ಗೆ ವಿಚ್ ಈಸ್ ಎಲಿಮಿನೇಟಿಂಗ್ ದಿ ಪಾಸಿಬಲಿ ಪೊಲಿಟಿಕಲ್ ಫಿಗರ್ಸು ಇರಬಹುದು ಅಥವಾ ಮಿಲಿಟರಿ ಇರಬಹುದು ಅಥವಾ ಅದು. ಈ ಬಾರಿಯ ದಾಳಿನಲ್ಲಿ ಇರಾನ್ ಮೇಲೆ ಮಾಡಿದಾಗ ಇಸ್ರೇಲ್ ಹಲವಾರು ಮಿಲಿಟರಿ ಅಧಿಕಾರಿಗಳನ್ನು ತೆಗೆದಿರೋದಲ್ಲದೆ ತಲೆನ ಒಂದು ಡಜನ್ ಅಷ್ಟು ಆಲ್ಮೋಸ್ಟು ಪರಮಾಣು ವಿಜ್ಞಾನಿಗಳನ್ನು ಕೂಡ ಹೊಡೆದು ಬಿಸಾಕಿದೆ. ಇದು ಇಸ್ರೇಲ್ನ ಓಲ್ಡ್ ಸ್ಟ್ರಾಟಜಿ, ಇದು ಇವತ್ತಿನ ಸ್ಟ್ರಾಟಜಿ ಏನಲ್ಲ ಅವ್ರದ್ದು. ಭಾಳ ದೀರ್ಘಕಾಲದಿಂದ ಅವರು ಈ ಪಾಲಿಸಿನ ಫಾಲೋ ಮಾಡ್ತಾರೆ. ಮೊನ್ನೆ IRGC, ದಟ್ ಈಸ್ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಸೇರಿದಂತೆ ಇಂಟೆಲಿಜೆನ್ಸ್ ಚೀಫ್ಸು ಮತ್ತು ಅವ್ರದ್ದು ನಾರ್ದರ್ನ್ ಇರಾನ್ ಕಮಾಂಡಿಂಗ್ ಫೋರ್ಸ್ ಚೀಫ್ಸು ಇವರೆಲ್ಲರದ್ದು ತಲೆ ತೆಗೆದರು. ಹೇಗೆ ತೆಗಿತಾರೆ? ಇಸ್ರೇಲ್ನ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನು ಮತ್ತು ದಾಳಿ ಮಾಡೋ ಆ ಚಾಕಚಕ್ಯತೆ ಏನಿದೆ. ಯಾಕಂದರೆ ಈಗ ತಲೆ ತೆಗೆದಿರೋರು ಎಲ್ಲರನ್ನು ಹೇಗೆ ತೆಗೆದಿದ್ದಾರೆ ಅಂದರೆ 26 ಫ್ಲೋರ್ಗಳ ಯಾವುದೋ ಒಂದು ಬಿಲ್ಡಿಂಗು, ಅದರಲ್ಲಿ 13ನೇ ಮಹಡಿ, 13ನೇ ಮಹಡಿಯಲ್ಲಿ 2 ಫ್ಲ್ಯಾಟು, ಎಡಕ್ಕೆ ಬಲಕ್ಕೆ, ಎಡಗಡೆ ಫ್ಲ್ಯಾಟು, ಎಡಗಡೆ ಫ್ಲ್ಯಾಟಲ್ಲಿ ಫ್ರಂಟ್ಗೆ ಪೋರ್ಟಿಕೋ, ಬ್ಯಾಕ್ಗೆ ಹಾಲು, ಲೆಫ್ಟಲ್ಲಿ ರೂಮು. ಕರೆಕ್ಟಾಗಿ ರೂಮ್ ಕೊಡ್ತಿದೆ. ದಿ ಪಿನ್ ಪಾಯಿಂಟ್ ಟಾರ್ಗೆಟೆಡ್ ಹೊಡೆಯೋದು ಅಂತಂದರೆ ಇದಕ್ಕಿಂತ ಇನ್ನು ಸಾಧ್ಯ ಇಲ್ಲ. ನಾನು ದೀರ್ಘಕಾಲದ ಹಿಂದೆ ಒಂದು ಸರಿ ಹೇಳಿದ್ದೆ, ಒನ್ ಆಫ್ ದಿ ಟಾಪ್ ಹಮಾಸ್ ಲೀಡರ್ನ ಇಸ್ರೇಲ್ ಹೊಡೆದಿದ್ದು ಹಿಂದೆ, ಭಾಳ ಹಿಂದೆ ನಾನು ಮಾತಾಡ್ತಿರೋದು ಆಗಲೇ 8-9 ವರ್ಷದಿಂದ. ಈಸ್ ಥ್ರೂ ಎ ಸ್ಯಾಟಲೈಟ್ ಮಾನಿಟರಿಂಗ್ ಆಫ್ ಹಿಸ್ ಕಾರ್. ಅವನ ಕಾರನ್ನು ಸ್ಯಾಟಲೈಟಿಂದ ಮಾನಿಟರ್ ಮಾಡಿ ಟ್ರಾಫಿಕ್ ಮಧ್ಯದಲ್ಲಿದ್ದ ಅವನ ಕಾರ್ ಹೊಡೆದಿದ್ರು ಅವಾಗ. ಇದು ಏನು ಮಾಡುತ್ತೆ ಅಂತಂದರೆ ವಿಪರೀತವಾಗಿ ಜನರಲ್ಲಿ ಭಯ ಹುಟ್ಟಿಸತ್ತೆ. ನೆಕ್ಸ್ಟು ಮೋಸ್ಟ್ಲಿ ಅದೇ ಬರುತ್ತೆ ಅನಿಸುತ್ತೆ. ಜನ ಹೆಂಗೆ ಹೊರಟಿದ್ದಾರೆ ಅಲ್ಲಿಂದ ಅಂತ, ಸ್ಥಳಾಂತರ ಕಾರ್ಯಗಳೆಲ್ಲ ಆಗ್ತಾ ಇದೆ, ಕೆಲವರು ಅಲ್ಲಿಂದ ಬಿಡ್ತಾ ಇದ್ದಾರೆ ಡ್ಯಾಶ್ ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನೇನಾಗುತ್ತೆ, ಜನ ಹೆದರ್ಕೊಳ್ಳೋದೇನೆ ಪಾಪ. ಸೊ ಈಗ ಕ್ವಶನ್ ಇರೋದು ಏನು? ಅವನು ಒಬ್ಬರನ್ನ ಮಾಡಿದ್ರು, ಇನ್ನೊಬ್ಬರನ್ನ ಮಾಡಿದ್ರು, ಖಮೇನಿಗೆ ಹೊಡಿತಾರಾ? ಇಟ್ಸ್ ಮೋಸ್ಟ್ಲಿ ಟ್ಯಾಕ್ಟಿಕಲ್ ಡಿಸಿಷನ್ ಇದ್ದಂಗಿಲ್ಲ. ಅದು ನನಗೆ ಹೊಡೆಯೋಕ್ಕಾಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದ್ದಂಗಿಲ್ಲ. ಅಲ್ಲಿ ಹೊಡಿಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇದ್ದಂಗಿದೆ. ಭಾಳ ಹೆಚ್ಚಿಗೆ ಮಾತಾಡಿದ್ರೆ ಈಗ ಬಂದಿರೋ ವರದಿಗಳಲ್ಲಿ ದೇ ವಾಂಟೆಡ್ ಟು ಹೊಡೆದಾಕ್ಬಿಡ್ಬೇಕು ಅಂತಿದ್ರು, ಬಟ್ ಅಮೆರಿಕ ಅದನ್ನು ತಡೆದಿದ್ದಾರೆ ಅಂತ ಒಂದು ಸುದ್ದಿ. ಇಸ್ರೇಲ್ನವ್ರನ್ನ ಕೇಳಿದ್ರೆ ಅವನನ್ನು ಹೊಡೆದ್ರೆ ಈ ಯುದ್ಧ ಇನ್ನೂ ಜಾಸ್ತಿ ಆಗಲ್ವೇನಪ್ಪ, ಮೈಯೆಲ್ಲ ಪರ್ಚ್ಕೊಂಡು ಅಂತಂದರೆ ಚೆ ಎಂಡಾಗತ್ತೆ ಅಂತಾರವರು. ರೀಸನ್ ಏನು ಅಂದರೆ ಇರಾನ್ನಲ್ಲಿಗಿರೋ ಪರಿಸ್ಥಿತಿ ಇದು. ಇರಾನ್ನಲ್ಲಿ ರಾಜಕೀಯವಾಗಿ ಯಾವುದೇ ಸರ್ಕಾರ ಇರ್ಬೋದು, ಪ್ರೆಸಿಡೆಂಟು ಇರ್ಬೋದು, ಪ್ರೈಮ್ ಮಿನಿಸ್ಟ್ರು ಇರ್ಬೋದು, ಕ್ಯಾಬಿನೆಟ್ಟು ಇರ್ಬೋದು, ಆದರೆ ಇದೆಲ್ಲವನ್ನು ನಿಯಂತ್ರಿಸುವಂತಹ ಒಬ್ಬನೇ ಇರುವುದು ಅವನು ಪರಮೋಚ್ಚ ನಾಯಕನಾಗಿರುವ ಧಾರ್ಮಿಕ ನಾಯಕ ಅಲಿ ಖಮೇನಿ. ಹಿಂದೆ ಅಯತುಲ್ಲಾ ಖೊಮೈನಿ ಇದ್ದಿದ್ದು ಅಲಿ ಖಮೇನಿ. ಈಗ ಈ ಅಲಿ ಖಮೇನಿ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ. ಏನನ್ನು ತೀರ್ಮಾನ ಮಾಡ್ತಾನೆ ಅಲಿ ಖಮೇನಿ ಅಂದರೆ ಯಾರು ಪ್ರೆಸಿಡೆಂಟ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋದನ್ನು ಅವನೇ ತೀರ್ಮಾನ ಮಾಡೋದು ಎಲೆಕ್ಷನ್ ಎಂಬ ನಾಟಕದಲ್ಲಿ. ಹಾಗಾಗಿ ಬಹುತೇಕ ಇವನನ್ನು ಅಪೋಸ್ ಮಾಡೋರೆಲ್ಲರೂ ಈಗಾಗಲೇ ಅಪೋಸಿಷನ್ ಅವರು ಜೈಲೊಳಗಡೆ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಇರಾನಿಯನ್ನರಿಗೆ ಈ ಆಡಳಿತ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ತೀವ್ರವಾದ ಕೋಪ ಇದೆ. ದೀರ್ಘಕಾಲದ ಹೋರಾಟಗಳು ನಡೆದಿವೆ. ದೀರ್ಘಕಾಲ ಅಂದರೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಹಿಡ್ಕೊಂಡು ಜನನ್ನ. ಮೀಡಿಯಾನೋ ಮತ್ತೊಂದು ಮಗದೊಂದು ಹೆಂಗಸರು ಇದರದ್ದು ಬಂದಾಗ ಏನು ಬುರ್ಕಾದು ಅದು ಇದು ಬಂದಾಗ ಅವ್ರ ಕೂದಲೆಲ್ಲ ಕತ್ತರಿಸೋ ಮಟ್ಟಕ್ಕೆಲ್ಲ ಬಂದಿದ್ರು ಇರಾನಲ್ಲಿ. ಅಲ್ಲ, ಅವರೇ ತಾವೇ ಕಟ್ಸಿದ್ರು, ಏನು ಮಾಡ್ತೀಯಾ ನೀನು ಅಂತ ಲೇಡೀಸ್. ಬಟ್ ಇವತ್ತೇನಾಗಿದೆ, ಇಸ್ರೇಲ್ ಅನ್ನೋ ಕಾರಣಕ್ಕೆ ಜನ ಒಂದಾದಂಗೆ ಕಾಣಿಸ್ತಾ ಇದೆ ಅಲ್ಲಿ. ಬಟ್ ಒಳಗಡೆಯಲ್ಲಿ ವಿಪರೀತವಾದ ವಿರೋಧ ಇದೆ. ಅದು ಹೊರಗೆ ಪ್ರಕಟವಾಗ್ತಿಲ್ಲ. ಈಗ ಇಸ್ರೇಲ್ ಅದನ್ನು ಬಯಸ್ತಾ ಇದೆ, ಬಟ್ ಅದಾಗತ್ತೋ ಇಲ್ವೋ. ಸೊ ಇದೆಲ್ಲ ನಡೀತಿದ್ದಾಗ ನನಗೆ ಬಹುತೇಕ ಜನ ಕೇಳ್ತಾ ಇರೋದು ಒಂದು ಪ್ರಶ್ನೆ, ತುಂಬ ಚೆನ್ನಾಗಿದೆ ಇದು, ಬೇಕಾದಾಗ ಬೇಕಾದನ್ನು ಬಾರಿಸ್ತಾರೆ ಹಿಡ್ಕೊಂಡು. ಈ ನಮ್ಮ ದೇಶ
ಸಾಫ್ಟ್ವೇರ್ನಲ್ಲಿ ಮತ್ತು ಆ ಸ್ಪೇಸ್ ಟೆಕ್ನಾಲಜಿನಲ್ಲಿ ಮತ್ತು 25 ವರ್ಷದಿಂದ ನಾಗು, ಹಾವು, ನಾಗರಾವು, ಕ್ಯಾರೆಯಾವು ಅಂತ ಒಂದು 25 ಮಿಸೈಲ್ ಮಾಡಿಟ್ಟಿದ್ದೀವಿ ನಾವು. ನಮಗೆ ಯಾಕೆ ಅವನು ಯಾವನ ಕಚಡ ಲಡ್ಕಾಸಿ, ಅವ್ನು ಯಾವನ ಹಪಿ ಶಯ್ಯದ್ ಅಂತ ಒಬ್ಬ ಅಲ್ಲಿ ಮನೇಲಿ ಕೂತಾಗ ಅವ್ನು ಬೆಡ್ರೂಮ್ ಒಳಗೆ ನಾವು ಹಿಂಗೊಂದು ಹೊಡೆಯೋಕ್ಕಾಗಲ್ವಾ ನಮ್ಮ ಕೈಯಲ್ಲಿ ಅಂತ ಭಾಳ ಜನ ಕೇಳ್ತಾರೆ. ಐಡಿಯಾ ಇಲ್ಲ. ಮೋದಿ ಯಾರ ಕೈಗೂ ಸಿಕ್ಕಲ್ಲ ಪ್ರತಿಕ್ರಿಯೆ ಕೊಡೋಕ್ಕೆ. ಅವ್ರೇನು ಸಿಗಲ್ಲ ಯಾರಿಗೂ. ಅವ್ರಿಗೆ ಬೇಕಾದಾಗ ಪ್ರತ್ಯಕ್ಷ ಆಗ್ತಾರೆ, ದೇವ್ರ ಥರ. ನೀವು ಸುಮ್ಮನೆ ದೇವ್ರು ಬಾ ಅಂದರೆ ಬಂದ್ಬಿಡ್ತಾನ? ಇಲ್ವಲ್ಲ. ಅವನಿಗೆ ಬೇಕಾದಾಗ ಪ್ರತ್ಯಕ್ಷ ಆಗ್ತಾನೆ. ಹಾಗೆ ಸಾಹೇಬರು ಹಾಗೆ ಯಾವಾಗಲ ಪ್ರತ್ಯಕ್ಷ ಆಗಿ ಉತ್ತರ ಕೊಟ್ಟರೆ ಹೇಳೋಣ. ಎಸ್. ಇಸ್ರೇಲ್ ಇರಾನ್ ನಡುವಿನ ಪ್ರಾದೇಶಿಕ ಸಂಘರ್ಷದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟು ನುಡಿಗಳನ್ನಾಡಿದ್ದಾರೆ. ಸಂಘರ್ಷವು ನಿಜವಾಗಿಯೂ ಒಂದು ನೈಜ ಅಂತ್ಯ ಕಾಣಲೇಬೇಕು. ಕದನ ವಿರಾಮವಲ್ಲ, ವೈರತ್ವ ವಿರಾಮ ಇರಬಾರದು. ಹಗೆತನ ಸಂಪೂರ್ಣವಾಗಿ ಕೊನೆಗಾಣಬೇಕು. ನಾವು ಕದನ ವಿರಾಮಕ್ಕಿಂತಲೂ ಉತ್ತಮವಾದದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಅಮೆರಿಕಕ್ಕೆ ವಾಪಸ್ ಬರುವಾಗ ತಮ್ಮ ಏರ್ಫೋರ್ಸ್ 1 ವಿಮಾನದಲ್ಲಿ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು. ಇಬ್ಬರು ದಾಳಿಯನ್ನು ನಿಧಾನಗೊಳಿಸಲಿ, ನಾವು ಇಸ್ರೇಲ್ಗೆ ತುಂಬಾ ಚೆನ್ನಾಗಿಯೇ ಸಹಾಯ ಮಾಡ್ತಾ ಇದ್ದೀವಿ. ಮುಂದಿನ 2 ದಿನಗಳಲ್ಲಿ ಎಲ್ಲವೂ ನಿರ್ಧಾರ ಆಗಬಹುದು. ನೆನಪಿರಲಿ, ಇರಾನ್ ಅಣ್ವಸ್ತ್ರ ಹೊಂದಲು ಸಾಧ್ಯವಾಗಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಆಲ್ ರೈಟ್. ಏನು ಅಮೆರಿಕದ ಅಧ್ಯಕ್ಷರ ಈ ವಾದ? ಈ ಯುದ್ಧವನ್ನು ಗೆಲ್ಲಬೇಕು ಅನ್ನೋದೇ ಆದರೆ ಅದು ಇಸ್ರೇಲ್ ಒಂದರಿಂದಲೇ ಸಾಧ್ಯವಿಲ್ಲ. ಇರಾನನ್ನು ಹದ ಮಾಡ್ಬೋದು ಬೇಕಿದ್ದರೆ, ಆದರೆ ಗೆಲ್ಲಲಿಕ್ಕೆ ಆಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಇಸ್ರೇಲ್ಗೆ ಈ ಯುದ್ಧವನ್ನು. ಲೈಕ್ ಗಾಜಾ ಟೈಪಲ್ಲಿ ಆರ್ ಇವನ್ ಈ ಸೈಡಲ್ಲಿ ವಿಚ್ ಈಸ್ ಆನ್ ಲೆಬನಾನ್ ಸೈಡಿಂದ, ಈ ಕಡೆ ಇಸ್ರೇಲ್ನ ಎರಡೂ ಕಡೆಯಿಂದ. ಇಸ್ರೇಲ್ 6-7 ದೇಶದ್ದು ಗಡಿಯನ್ನು ಹಂಚ್ಕೊಳ್ಳುತ್ತೆ. ಇಟ್ಸ್ ಅನ್ ಅನ್ಬಿಲೀವಬಲ್ ದೇಶ ಅದು. ನಮ್ಮ ಥರನೇ ಭಾರತ ಹೇಗೆ ಎಲ್ಲರಿಗೂ ಸಹಾಯ ಮಾಡಿಕೊಟ್ಟು ಆಮೇಲೆ ಒದಿಸ್ಕೊಳ್ಳೋಕೆ ತಯಾರಿಯಾಗಿ ನಿಂತಿರೋ ಇದ್ರ ಥರ ಸುತ್ತಲೂ ರಿಂಗ್ ಆಫ್ ಫೈರ್ ಕೆಲವು ಸರಿ ಕ್ರಿಯೇಟ್ ಆಗುತ್ತೋ, ಸೇಮ್ ಇಸ್ರೇಲ್ಗೂ ಆಗುತ್ತೆ ಆ ಥರ. ಏನೇವು ಆಗಿದೆ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಸೊ ಹಾಗಾದರೆ ಈಗ ಅಮೆರಿಕ ಮಧ್ಯಪ್ರವೇಶ ಆಗದಿದ್ದರೆ ಏನಾಗುತ್ತೆ? ಯುದ್ಧ ಮುಗಿಯಲ್ಲ. ಸೊ ಅಮೆರಿಕದ ವಾದ ಏನು, ಪರ್ಟಿಕ್ಯುಲರ್ಲಿ ಡೊನಾಲ್ಡ್ ಟ್ರಂಪ್ ವಾದ ಏನು? ಸೇಮ್ ವಾದ ಅವ್ರು ಗಾಜಾನಲ್ಲೂ ಇಟ್ಟಿದ್ರು. ಎಷ್ಟು ಸರಿ ಗಾಜಾದು ಯುದ್ಧ ಮಾಡ್ತೀರಿ ನೀವೆಲ್ಲ? ಅದೆಷ್ಟು ಸರಿ ಆ ಇಸ್ರೇಲ್ನವ್ರು ಬಂದು ಡಮ 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 ಅಂತೆಲ್ಲ ಒದರ್ಸಿ ಹೋಗ್ತಾ ಇರ್ತಾರೆ. ಅದೆಷ್ಟು ಸರಿ ನೀವು ಕದನ ವಿರಾಮ ಅಂದ್ಕೊಂಡು ಕೂತ್ಕೋತೀರಿ? ಎಷ್ಟು ಸರಿ ಅದನ್ನು ವಾಪಸ್ ಕಟ್ತೀರಿ ಕೂತ್ಕೊಂಡು? ಇದೇನು ಇದಕ್ಕೆ ಎಂಡ್ ಬೇಡವಾ ಅಂತ ಟ್ರಂಪ್ ಕ್ವಶನ್. ಆ್ಯಕ್ಚುಲಿ ವೆರಿ ಲಾಜಿಕಲ್ ಪ್ರಶ್ನೆ ಅದು, ಬಹಳ ಪ್ರಶ್ನೆ. ನಾವು ಮೋದಿನ ಕೇಳಬೇಕು ಈ ಪ್ರಶ್ನೆನ. ಎಷ್ಟು ಸರಿ ನಾವು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಬೇಕು? ನಾವು ಎಷ್ಟು ಸರಿ ತಡ್ಕೊಂಡು ಕೂತಿರಬೇಕು? ಎಷ್ಟು ಸರಿ ಪೆಹಲ್ಗಾಮ್ ಆಗಬೇಕು? ಎಷ್ಟು ಸರಿ ಬಾಲಾಕೋಟ್, ಸಾರಿ ಅದೇನದು ನಮ್ಮ ಸೈನಿಕರು ಸತ್ತಿದ್ದು ಪುಲ್ವಾಮಾ ಆಗಬೇಕು? ನಾವು ಕೇಳಬೇಕು ಎಷ್ಟು ಸರಿ ಆಗಬೇಕು? ಒಂದು ಎಂಡ್ ಇಲ್ವಾ? ಮಣ್ಣಲ್ಲಿ ಮಣ್ಣಾಗಿಸ್ತೀನಿ ಅಂದರೆ ಏನರ್ಥ? ಆ ಮಣ್ಣನ್ನು ಮೃತ್ತಿಕೆ ಅಂತ ಹಚ್ಕೋಬೇಕು ಭಾರತೀಯರು. ನಾವು ಯಾವತ್ತು ಕೊಡ್ತೀರಿ ಹೇಳಿ ಅಂತ ಕೇಳಬೇಕು ನಾವು. ಇಲ್ಲಿ ಟ್ರಂಪ್ ಕೇಳ್ತಿರೋ ಲಾಜಿಕಲ್ ಕ್ವಶನ್ ಅದೇನೆ. ಎಷ್ಟು ದಿನ ಮಾಡ್ತೀರಿ ಈ ಕೆಲಸ? ಈಗ ಇರಾನ್ ಜೊತೆ ನೀವು ಕದನ ವಿರಾಮ ಅಂತ ಕೂತ್ರೆ ಮತ್ತೆ ಅವ್ನು 1 ವರ್ಷ ಆದಮೇಲೆ ಮತ್ತೆ ಅವ್ನು ಎನ್ರಿಚ್ಮೆಂಟ್ ಯುರೇನಿಯಂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅನ್ನೋದು, 60% ಮಾಡ್ದ ಅನ್ನೋದು, 70% ಮಾಡ್ದ ಅನ್ನೋದು, ನಾಳೆ ಮಾಡಿಬಿಡ್ತಾನೆ ಪರಮಾಣುಸ್ತ್ರ, ನಾಳಿದ್ದು ಮಾಡಿಬಿಡ್ತಾನೆ ಅಂತ ಅನ್ನೋದು, ಮತ್ತೆ ಸ್ಟಾರ್ಟು ಗಲಾಟೆಗಳು, ಮತ್ತೆ ಸ್ಟಾರ್ಟು ಟಾಕ್ಸು. ಏನಿದು ಹುಡುಗಾಟ? ಹಿ ಈಸ್ ವೆರಿ ಕ್ಲಿಯರ್. ಇರಾನ್ ಪರಮಾಣುಸ್ತ್ರವನ್ನು ಹೊಂದುವಂತಿಲ್ಲ. ಸಿಂಪಲ್, ಮುಗ್ದಾಯ್ತು. ಹಾಗಾಗಿ ಎಂಡ್ ಇದಾಗಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದರೆ ಏನೂ ಯಾವ ರೀತಿ ಗೊತ್ತಿಲ್ಲ. ಇರಾನ್ ಒಪ್ಪತ್ತಾ ಗೊತ್ತಿಲ್ಲ. ಒಪ್ಪದಿದ್ದರೆ ಅಮೆರಿಕ ಏನು ಮಾಡುತ್ತೆ ಗೊತ್ತಿಲ್ಲ. ನೋಡೋಣ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷದ ನಡುವೆ ನಾಂತಾಜಲ್ಲಿ ಫೋರ್ಡು, ಲೆಟ್ ಮಿ ಟೇಕ್ ಫೋರ್ಡು ಪ್ರದೇಶದಲ್ಲಿ ಇರಾನ್ನ ಬಹುತೇಕ ಪರಮಾಣು ಅಂದರೆ ಸಂಸ್ಕರಿಸಿರುವ ರಾ ಮೆಟೀರಿಯಲ್ಗಳು ಬಾಂಬನ್ನು ಮಾಡಲಿಕ್ಕೆ ಅಥವಾ ಇರುವಂಥ ಸೆಂಟ್ರಿಫ್ಯೂಜ್ಗಳು ಅದು ಅಲ್ಲಿ ಬೆಟ್ಟದ ಕೆಳಗಡೆ ಇದೆ. ಗುಡ್ಡ ಬೆಟ್ಟಗಳಲ್ಲಿ ಕೆಳಗಡೆಲಿದೆ. ಅದು ಸುಮಾರು 80ರಿಂದ 100 ಮೀಟರ್ ಕೆಳಗಡೆ ಇದೆ. ಅದು ಅಮೆರಿಕದ ಹತ್ರ, ಇಸ್ರೇಲ್ ಆಗಲಿ ಪ್ರಪಂಚದ ಯಾವುದೇ ದೇಶದ ಹತ್ರ ಆಗಲಿ ಈ 180 ಮೀಟರ್ಗಳ ಕೆಳಗಡೆ ಇರೋದನ್ನು ಹೋಗಿ ಹೊಡೆಯುವಂಥ ಶಕ್ತಿ ಯಾವ ದೇಶಕ್ಕೂ ಇಲ್ಲ ಇವತ್ತು, ಎಕ್ಸೆಪ್ಟ್ ಅಮೆರಿಕ.
ಅಮೇರಿಕಕ್ಕೂ ನಾನು ಫುಲ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆ್ಯಸ್ ಪರ್ ಮೈ ನಾಲೆಡ್ಜ್ ಏನಾದ್ರು ಅದನ್ನು ಇಂಪ್ರೂವ್ ಮಾಡಿ ಅವರು ಡೆಪ್ತು ಪೆನಿಟ್ರೇಷನನ್ನು ರೈಸ್ ಮಾಡಿದರೆ ನನಗೆ ಗೊತ್ತಿಲ್ಲ ಇತ್ತೀಚಿನ ದಿನದಲ್ಲಿ. ಹಳೆ ಬಾಂಬ್ಗಳ ಪ್ರಕಾರ ದಿ ಬಂಕರ್ ಬಾಂಬರ್ ಏನಿದೆ ಅವ್ರ ಹತ್ರ, ವಿಚ್ ಈಸ್ ನಾರ್ಮಲಿ ಡೆಲಿವರ್ಡ್ ಟು ದಿ ಡೆಸ್ಟಿನೇಷನ್ ಆರ್ ದಿ ಟಾರ್ಗೆಟ್ ಇನ್ ಎ B2, ಅಂದರೆ ಅವ್ರದ್ದು ವಿಮಾನ ನೀವು ನೋಡಿ ಎಲ್ಲಾದರೂ ಚಿತ್ರಗಳಲ್ಲಿ ಒಳ್ಳೆ ಬಾವುಲಿ ಥರ ಕಾಣುತ್ತೆ, ಕಪ್ಪುಗೆ ಇಷ್ಟೇಷ್ಟು ಮೂತಿ ಅದಕ್ಕೆ ಆ ವಿಮಾನಕ್ಕೆ, ವಿಚ್ ಕ್ಯಾನ್ ಡೆಲಿವರ್ ದಟ್. ಅದನ್ನು ಆ ಬಾಂಬು ಅಮೇರಿಕಾ ಏನಾದರೂ ತಾನೇ ಪ್ರಯೋಗ ಮಾಡಿದ್ರೆ ಅಥವಾ ಇಸ್ರೇಲಿಗೆ ಕೊಟ್ಟರೆ 60 ಮೀಟರ್ವರೆಗೂ ಮೋಸ ಇಲ್ಲ ಅದರಲ್ಲಿ, ತಲುಪಬಹುದು, ಅದು ಹೋಗುತ್ತೆ, ಹೊಡೆದು ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಇದೊಂದು 70-80 ಇದೆ, ಹಾಗಾಗಿ ಅದು ಏನು ಕಂಡುಹಿಡ್ಕೋತಾರೋ ನಂಗೆ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಡಿಸ್ಟ್ರಕ್ಷನ್, ಇರಾನಿನ ಶಕ್ತಿ ಪರಮಾಣು ಅಸ್ತ್ರವನ್ನು ಹೊಂದುವುದು ನಾಶವಾಗುವವರೆಗೆ ಇದು ನಿಲ್ಲತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಅಥವಾ ಇಲ್ಲ, ನಮ್ಮ ಪರ್ಪಸ್ ಎಲ್ಲ ಸರ್ವಾಗಿದೆ, ನಾವು ವಾರ್ನಿಂಗ್ ಇಶ್ಯೂ ಮಾಡಿದ್ದೀವಿ ಅಂತ ಈಗ ಭಾರತ ಮಾಡ್ದಂಗೆ ಬಂದ್ಬಿಟ್ರೆ ನಂಗೆ ಗೊತ್ತಿಲ್ಲ ಏನು ಮಾಡ್ತಾರೋ. ಎಸ್, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷದ ನಡುವೆ ಭಾರತೀಯ ಮೂಲದ ವಿದ್ಯಾರ್ಥಿಗಳ ರಕ್ಷಣೆ ಆರಂಭವಾಗಿದೆ. ಅಲ್ಲಿರುವ ನಾಗರಿಕರನ್ನ, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಇರಾನ್ನಿಂದ ಅರ್ಮೇನಿಯಾ ಮೂಲಕ ಸ್ಥಳಾಂತರ ಮಾಡಲಾಗ್ತಿದೆ. ಅರ್ಮೇನಿಯಾದಿಂದ ಭಾರತಕ್ಕೆ ಏರ್ಲಿಫ್ಟ್ ಮಾಡಲಾಗ್ತಾ ಇದ್ದು 110 ವಿದ್ಯಾರ್ಥಿಗಳು ನಾಳೆ ದೆಹಲಿ ತಲುಪ್ತಾರೆ. ಇರಾನ್ನಲ್ಲಿ ಸುಮಾರು 10,000 ಭಾರತೀಯ ಪ್ರಜೆಗಳಿದ್ದಾರೆ, ಅದರಲ್ಲಿ 6,000 ವಿದ್ಯಾರ್ಥಿಗಳಿದ್ದಾರೆ. ಆಲ್ ರೈಟ್, ಇದು ಇಂಡಿಯಾದಲ್ಲಿ ಒಂದು ನಡೀತಾ ಇದೆ ಈ ಥರದ್ದು. ಇಂಡಿಯಾನಲ್ಲಿ ನೀಟಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಲ್ಲ, ನಮ್ಮಲ್ಲಿರೋ ನಂಬರ್ ಆಫ್ ಸೀಟ್ಸು, ಆಸೆ ಪಡ್ತಿರೋ ಮಕ್ಕಳ ಸಂಖ್ಯೆ ಮತ್ತು ಅದಕ್ಕಿರೋ ಸ್ಪರ್ಧೆ ಬಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಭಾಳ ಕಷ್ಟಪಡ್ಬೇಕು, ಆ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ, ತುಂಬ ಕಷ್ಟಪಡ್ಬೇಕು ಆ ಸೀಟ್ಗೆ ನಾನು ಹೇಳ್ತಿರೋದು. ಹಾಗಾಗಿ ಭಾಳ ಮಕ್ಕಳು, ಯೋಗ್ಯರು ಮತ್ತು ಯೋಗ್ಯತೆ ಇಲ್ಲದೆ ಇದ್ದವ್ರು ಇಬ್ಬರಿಗೂ ಹೇಳ್ತಾ ಇದ್ದೀನಿ ಮಕ್ಕಳಲ್ಲಿ ನಾನು. ಕೆಲವರು ಯೋಗ್ಯರಿದ್ದಾರೆ, ಅಂದರೆ 85, 86, 88% ಇರ್ತಾರೆ, ಪೆದ್ರಲ್ಲ ಅವರೆಲ್ಲ. 50%, 52%ನವರು ಇದ್ದಾರೆ, 86, 88, 89%ನವರು ಇದ್ದಾರೆ. ಅವರ ಆಸೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಅದೇ ಯುಕ್ರೇನಲ್ಲಿ ಮಾಡಿದ್ದು ಇದೇನೆ. ಇದು ಇರಾನು, ಯುಕ್ರೇನು, ಇವರು ತೋಚಿದ ದೇಶಗಳಿಗೆ ಹೊರಟು ಬಿಡ್ತಾ ಇದ್ದಾರೆ ಇವ್ರುಗಳೆಲ್ಲ, ಎಂಜಿನಿಯರಿಂಗು ಮೆಡಿಕಲ್ಲು ಅಂದ್ಕೊಂಡು. ಅದರ ಭಾಗ ಇದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ವಾಪಸ್ಸಾಗಿದ್ದಾರೆ. ಒಂದು ದಿನ ಕಡಿತ ಮಾಡಿ ತಮ್ಮ G7 ಸಭೆನ ಏನಕ್ಕೆ ಸಾರಂಗೆ ಮಾಡಿಬಿಟ್ರಿ ಅಂದರೆ, ನನ್ನ ಕೆಲಸ ಎಲ್ಲ ಮುಗೀತು, ಅಲ್ಲೇನು ಮಾಡಲಿ ಅಂದ್ಬಿಟ್ಟು ವಾಪಸ್ ಹೋದೆ ಅಂತ ಕಡೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ G7 ಅಲ್ಲ, ಅದು G6 ಈಗ. ಅದು ಅಮೇರಿಕ ಇಲ್ಲದ G7 ಅಲ್ಲಿ ಏನು ಮಾತಾಡ್ತೀರಿ ಕೂತ್ಕೊಂಡು ಎಲ್ಲರೂ. ಏನೋ ಮೋದಿ ಸಾಹೇಬರು ಹೋಗಿದ್ದಾರೆ, ಒಂದು ಸ್ವಲ್ಪ ಹೊತ್ತು ಅಲೋ ಅಂತ ಮಾತಾಡ್ಕೊಂಡು ಜರ್ಮನಿಯವ್ರ ಜೊತೆ ಮತ್ತು ಕೆನಡಾನವ್ರ ಜೊತೆ ದ್ವಿಪಕ್ಷೀಯ ಮಾತುಕತೆ ಎಲ್ಲ ಮಾಡ್ಕೊಂಡು ಬರ್ತಾರಂತೆ. ಬೂರಲ್ಲಿ ಯಾರು ಬೇಡ ಅಂದವರು. ನೋಡೋಣ ಮುಂದೇನಾಗತ್ತೆ ಅಂತ, ಅಲ್ವೇ? ಆಲ್ ರೈಟ್.